ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಸುಚಿತ್ ಮಿಲೇನಿಯಂ ಕಂಪನಿಯಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮೋಸವಾಗಿದ್ದು ಇದನ್ನು ಪಾವತಿ ಮಾಡಿಕೊಳ್ಳುವಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಹೋರಾಟಗಾರ ಗುರುರಾಜ ನಾಗಲಾಪುರ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗುರುರಾಜ ನಾಗಲಾಪುರ ನೇತೃತ್ವದಲ್ಲಿ ಸುಚಿತ್ ಮಿಲೇನಿಯಂ ಕಂಪನಿಯ ದುರಾಡಳಿತದ ವಿರುದ್ಧ ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ಕೆಲಸ ಮಾಡದೆ ಸುಚಿತ್ ಮಿಲೇನಿಯಂ ಕಂಪನಿಯ ಪರವಾಗಿ ಕೆಲಸ ಮಾಡ್ತಾ ಇದ್ರಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ರು ಅಧಿಕಾರಿಗಳು ಮೌನ ತಾಳಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಗುರುರಾಜ ನಾಗಲಾಪುರ ಅಂತ, ಸಮಾಜ ಸೇವಕರು ಮಾನ್ವಿ. ನಾವು ಈ ದಿನ ಹೋರಾಟ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಸರ್ವೆ ನಂಬರ್ 55/1 ಮತ್ತು 56ರಲ್ಲಿ ಸುಚಿತ್ ಮಿಲೇನಿಯಮ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಒಂದು ಕ್ರಷರ್ ನಡೆಸ್ತಾ ಇದೆ. ಇದು ನಮ್ಮ ಕಲ್ಮಲ ಜಂಕ್ಷನ್ನಿಂದ ಹಿಡಿದು ಸಿಂಧನೂರುವರೆಗೆ ಏನು KRDCL ಇಲಾಖೆಯ ಒಂದು ರಸ್ತೆ ಕಾಮಗಾರಿ ಮಾಡ್ತಾ ಇದೆ. ಆ ಕಾಮಗಾರಿಗೆ ಈ ಕಂಪನಿ ಜಲ್ಲಿ ಕಂಕರನ್ನು ಸರಬರಾಜು ಮಾಡುವಂಥ ಒಂದು ಕಂಪನಿ. ಈ ಕ್ರಷರ್ ಏನು ಮಾಡಿದೆ ಅಂತ ಹೇಳಿದ್ರೆ 2024ರಲ್ಲಿ ಪ್ರಾರಂಭ ಆಯಿತು. 2024ರಲ್ಲಿ ಪ್ರಾರಂಭ ಆದಾಗ ಅಕ್ರಮ ಗಣಿಗಾರಿಕೆ ಮಾಡಿದರು. ಆವಾಗ ನಾವು ದೂರು ಕೊಟ್ಟಾಗ ಜಿಲ್ಲಾಧಿಕಾರಿಗಳು AC ಅವರ ಒಂದು ತಂಡ ರಚನೆ ಮಾಡಿ ಆ ಒಂದು ಸ್ಥಳ ಪರಿಶೀಲನೆ ಮಾಡಿ ಡ್ರೋನ್ ಸರ್ವೆ ಮಾಡಿ ಎಲ್ಲ ಸರ್ವೆಗಳೆಲ್ಲ ಆದಮೇಲೆ 1,88,00,000 ದಂಡನ್ನು ಆ ಕಂಪ್ನಿಗೆ ವಿಧಿಸಿದರು. ದಂಡ ವಿಧಿಸಿದ ಮೇಲೆ ಆ ಕಂಪನಿ ಕೇವಲ 40 ಲಕ್ಷ ಮಾತ್ರ, ಸುಮಾರು 38 ಲಕ್ಷ ಮಾತ್ರ ಪಾವತಿ ಮಾಡಿದೆ. ಉಳಿದಿದ್ದು ದಂಡನ ಇದುವರೆಗೂ ಒಂದೂವರೆ ವರ್ಷ ಆಗಿ ಬಂತು, ಇವತ್ತಿಗೂ ದಂಡ ಪಾವತಿ ಮಾಡಿಲ್ಲ. ಅದರ ವಿರುದ್ಧ ನಾವು ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ತಾಲೂಕು ಆಡಳಿತ ಯಾವುದೇ ರೀತಿಯಿಂದ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು, ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಎಲ್ಲರೂ ಆ ಒಂದು ಕಂಪನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಈ ಸಮಯದಲ್ಲಿ ಆರೋಪ ಮಾಡ್ತಾ ಇದ್ದೀವಿ. ಇದು ಏನಿಲ್ಲ ಅಂತ ಹೇಳಿದ್ರೆ 1,56,00,000 ಅಷ್ಟು ಇನ್ನೂ ಬಾಕಿ ಕಟ್ಟಬೇಕಾಗಿದೆ. ಅಂಥದ್ರಲ್ಲಿ ಈ ಒಂದು ರಾಯಚೂರಿನ ಹಿರಿಯ ಭೂವಿಜ್ಞಾನಿಯಾದ